ಹಗರಿಬೊಮ್ಮನಹಳ್ಳಿ ನಿವಾಸಿ. ಅವರು ಠಾಣೆಗೆ ಹಾಜರಾಗಿ ನಿನ್ನೆ ದಿನ ರಾತ್ರಿ ಸುಮಾರು 1 ಗಂಟೆಗೆ ತನ್ನ ಗಂಡ ಜಗಳ ಮಾಡಿ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋ ವಿಚಾರಕ್ಕೆ ಅವರು ಠಾಣೆಗೆ ಬಂದು ಹೇಳಿದ ಸಂದರ್ಭದಲ್ಲಿ ಠಾಣೆಯಲ್ಲಿದ್ದವರು 112 ಮೂಲಕ ಅವರು ಹಸ್ಬೆಂಡ್ನ ಕರ್ಕೊಂಡ್ ಬರ್ತಾರೆ ಠಾಣೆಗೆ. ಆ ನಂತರ ವಿಚಾರಣೆ ಮಾಡಿ ಠಾಣೆಯಲ್ಲಿದ್ದಂತಹ SHO ಮತ್ತೆ ಸೆಂಟ್ರಿ ಅವರು ಅವ್ರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದು ಅವ್ರನ್ನ ಹಾಸ್ಪಿಟಲ್ಗೆ ತೊಗೊಂಡೋಗಿರ್ತಾರೆ. ಸೊ ಹಾಸ್ಪಿಟಲ್ ಡೆತ್ ಆಗಿದೆ. ಸೊ ಹಲ್ಲೆ ಮಾಡಿದ್ರಿಂದ ಡೆತ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು 103 ಸಬ್ ಕ್ಲಾಸ್ 1 ಮತ್ತೆ 118 ಸಬ್ ಕ್ಲಾಸ್ 2 BNS ಅಲ್ಲಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಕೊಂಡು DSP ಕೂಡ್ಲಿಗಿ ಅವ್ರಿಗೆ ಪ್ರಕರಣದ ತನಿಖೆನ ವಹಿಸ್ಕೊಟ್ಟಿದ್ದೀವಿ. ಸೊ ನಮಗೆ ಈಗಾಗಲೇ ಪ್ರಧಾನ ಕಚೇರಿಯಿಂದ ನೀಡಿದಂತಹ ಸರ್ಕ್ಯುಲರ್ಗಳ ಪ್ರಕಾರ ಮತ್ತೆ ಸ್ಥಾಯಿ ಆದೇಶದ ಪ್ರಕಾರ ನಾವು ಇನ್ಕ್ವೆಸ್ಟ್ನ ಮ್ಯಾಜಿಸ್ಟ್ರೇಟ್ ಮೂಲಕ ನಾವು ಮ್ಯಾಜಿಸ್ಟ್ರೇರಿಯಲ್ ಇನ್ಕ್ವೆಸ್ಟ್ನ ಮಾಡಿಸಿದ್ದೀವಿ. ಆನಂತರ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತಾ ಇದ್ದೀವಿ. ಸೊ ಇಂತಹ ಸಂದರ್ಭದಲ್ಲಿ ವಿಶೇಷ ಘಟಕ CID ಅವರು ತನಿಖೆಯನ್ನು ಕೈಗೊಳ್ತಾರೆ. ಸೊ ಮುಂದಿನ ಆದೇಶನ ನಾವು ಕಾಯ್ತಾ ಇದ್ದೀವಿ. ಇವರು ಖಲೀಲುಲ್ಲಾ ಏಜ್ ಸುಮಾರು 38 ಇಯರ್ಸ್, ಗಾರೆ ಕೆಲಸ ಮೆಹಬೂಬ್ ನಗರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೂಲ ಅವ್ರದ್ದು ಹರಪನಹಳ್ಳಿ ತಾಲೂಕವರು. ಇಲ್ಲಿ ಅವರು ಗಂಡ ಹೆಂಡತಿ ಇಲ್ಲೇ ವಾಸ ಇದ್ರು. ಅಸಾಲ್ಟ್ ವಿತ್ ಮರ್ಡರ್ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ, ತನಿಖೆನ ಮಾಡ್ತಾ ಇದ್ದಾರೆ. ಈಗ ರಾಘವೇಂದ್ರ ಅಂತ ಯಾರು SHO ಇದ್ರು ಅವ್ರ ಮೇಲೆ ಮತ್ತೆ ವೆಂಕಟೇಶ್ ಅನ್ನೋರು ಯಾರು ಸೆಂಟ್ರಿ ಇದ್ರು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ